ನಾವು ನಮ್ಮ ಕಾರ್ಪೊರೇಟ್ರಿಗೆ ಹೇಳಿವಿ ಇಸ್ಕೋಬೇಡ್ರಿ, ನೀವು ಮನೆ ಹೋಗ್ರಿ, ಇದು ಅವಕಾಶ ಅದ. ಜನ ನಿಮ್ಗೆ ಒಂದು ಸ್ವಲ್ಪ ಕೆಲಸ ಆಗಿಲ್ಲ ಅಂದ್ರೆ ಬೈಬೋದು, ಆದ್ರೆ ನಿಮ್ದು ಒಂದು ಸರ್ತೆ ಬೈಸ್ಕೊಂಬಂದ್ರೆ ನಿಮ್ಮ ಇದನ್ನು ಮುಗೀತದ. ಎಷ್ಟು ಸಾಧ್ಯ ಆಗ್ತದೆ ಪ್ರಾಮಾಣಿಕ ಕೆಲಸ ಮಾಡಿರಿ, ದುಡ್ಡು ಕೊಡ್ತಾ ಇಲ್ಲ. ಇದೆಲ್ಲ ನಿನ್ನ ರಾತ್ರಿನೂ ಹೇಳೇನಿ ನಾನು. ಆಮೇಲಿಂದ ಸ್ಥಳೀಯ ಕಾರ್ಪೊರೇಟರ್ ಆಫೀಸ್ನಲ್ಲಿ ಏನು ಫಾರ್ಮ್ ಹಂಚ್ತಾರೆ, BLA 2 ಯಾರು ಕರ್ಕೊಂಬಂದು ಎಲ್ಲರ ಆ ಉಣೆಗಿನ ಯಾರು ಕರ್ಕೊಂಬಂದು ಸಹಿ ಮಾಡಿಸ್ರಿ, ಯಾವ ಸಹಿ ನೋಡ್ತಾನೆ ಅದನ್ನು ಅಂತ ಹೇಳ್ತಾ ಇದ್ದಾರೆ. ಸವಣೂರು ವಿಧಾನಸಭಾ ಕ್ಷೇತ್ರದ್ದು ಇಲ್ಲಿಯೂ ಕೆಲವು ಎಕ್ಸಾಂಪಲ್, ಉಳಿದ ಎಕ್ಸಾಂಪಲ್ ನಿಮ್ಗೆ ಮಾಡಿ ಕಳಿಸ್ತೇನೆ. ಬಂಕಾಪುರ ಪಟ್ಟಣದ ಬೂತ್ ಸಂಖ್ಯೆ 184, 185 BLAಗಳು ಮೊಮಿನ್ ಮಸೀದಿಯ ಆಫೀಸ್ನಲ್ಲಿ SIR ಪ್ರಕ್ರಿಯೆ ಮಾಡುತ್ತಿದ್ದು ವಾಟ್ಸಾಪ್ ಗ್ರೂಪ್ ಮೂಲಕ ಪ್ರಚಾರ ಮಾಡ್ತಾ ಇದ್ದಾರೆ. ಇಲ್ಲಿ ಮಾಡಾಕತ್ತೀವಿ ಬರ್ರಿ ಅಂತೇಳಿ ವಿಡಿಯೋ ಹಾಕಿ ಸೋಷಿಯಲ್ ಮೀಡಿಯಾದಾಗ ಅವೈಲೇಬಲ್ ಅದ. ನಾನು ನಿಮಗೂ ಕಳಿಸ್ತೀನಿ, ನೀವು ನೋಡ್ರಿ. ಸ್ಕ್ರೀನ್ಶಾಟ್ ಹಾಕೊಂಡಾರ, GPS ಫೋಟೋ ಸಮೇತ ಹಾಕೊಂಡಾರ. ಶಿಗ್ಗಾಂವ್ ಸವಣೂರು ವಿಧಾನಸಭಾ ಕ್ಷೇತ್ರದ ಸವಣೂರು ಪುರಸಭೆಯ 13ನೇ ವಾರ್ಡ್ನಲ್ಲಿ ಕಾಂಗ್ರೆಸ್ ಸದಸ್ಯರಾದ ಅಜೀಂ ಮಿರ್ಜಾ ಅವರು ಬೂತ್ ನಂಬರ್ 148 BLO ಆದ ಮೌಲಾನಾ ಸಾಬ್ ಇವರೊಂದಿಗೆ ತಮ್ಮ ಕಾರ್ಯಾಲಯದ ಒಂದೇ ಕಡೆ ಕೂಡಿ SIR ಫಾರ್ಮ್ ನೀಡುತ್ತಿದ್ದಾರೆ. ಇದ್ರ ನಂಬರ್ ಹೌದಾ ನಮ್ಮ ಕಡೆ, ಹೆಸರು, ಅವ್ರ ನಂಬರು, ಅವ್ರು ಫೋನ್ ಮಾಡಿದ್ರೆ ಹೌದು ಇಲ್ಲಿ ಕೂತೀವಿ ಬರ್ರಿ ಅಂತ ಹೇಳ್ತಾರೆ ಮಂದಿಗೆ. ಈಗ ನೀವು ಫೋನ್ ಮಾಡಿರ್ಬೇಕಾರೆ ನಿಮಗೂ ಹೇಳ್ತಾರೆ ಇಲ್ಲಿ ಕುಂತೀವಿ ಬರ್ರಿ ಅಂತ ಹೇಳಿ. ಮತ್ತು ಇದನ್ನು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಾರೆ. ಹೀಗಾಗಿ ನಾವು ಸ್ಪಷ್ಟವಾಗಿ ಇಲ್ಲಿನ ಅಧಿಕಾರಿಗಳಿಗೂ ಹೇಳಿದೆ. ಮತ್ತು ನಾವು ಕರ್ನಾಟಕದ CEO ಅವ್ರನ್ನು ಸಹಿತ ನಾವು ಭೇಟಿಯಾಗುವ ವಿಚಾರ ಅದ. ಎಲ್ಲ BJPಯ ಪ್ರಮುಖರು, ನಾವು ಕೇಂದ್ರ ಸಚಿವರು ಹೋಗ್ತೀವಿ. ಹೋಗಿ ಇದು ಸರಿ ನಡೀತಾ ಇಲ್ಲ, ಉದ್ದೇಶ ಏನದ ನಾ ಸ್ಪಷ್ಟಪಡಿಸ್ತೇನೆ, ಇನ್ನೊಮ್ಮೆ ನಿಮಗೂ ಸ್ಪಷ್ಟಪಡಿಸ್ತೇನೆ. ಈಗ ನಮ್ಮ ಜಿಲ್ಲಾದ ಮಟ್ಟಿಗೆ ನಾ DC ಅವ್ರಿಗೂ ನಮ್ಗೆ ಯಾರ್ದು ನಿಮ್ಗೆ ಇಲ್ಲಿಗಲ್ಲಿ ಯಾವ ಜಾತಿಯವ್ರದ್ದು ತೆಗಿಯಂತ ನಾವು ಹೇಳೋದಿಲ್ಲ, ಯಾರ ಜಾತಿಯವ್ರದ್ದು ಇಲ್ಲಾರ್ದವ್ರದ್ದು ಹಾಕಂತ ಹೇಳೋದಿಲ್ಲ. ಅದು ಹಿಂದೂ ಇರ್ಬೋದು, ಮುಸಲ್ಮಾನ್ ಇರ್ಬೋದು, ಸಿಖ್ ಇರ್ಬೋದು, ಜೈನ್ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು. ಬಟ್ ನೀವು ಸರಿಯಾಗಿ ಇದನ್ನು ಮಾಡೋದು ಇದು ನಿಮ್ಮ ಕರ್ತವ್ಯ. ಮತ್ತು ಇದೆಲ್ಲ ಕಾನೂನು ದೃಷ್ಟಿಯಿಂದ ನೋಡಿದರೆ ಇಡೀ ದೇಶಾದ್ಯಂತ ಇದು ಸುಪ್ರೀಂ ಕೋರ್ಟ್ನಲ್ಲಿ ಹೋಗಿ ಸುಪ್ರೀಂ ಕೋರ್ಟು ಇದರ ಕಾನ್ಸ್ಟಿಟ್ಯೂಷನ್ ವ್ಯಾಲಿಡಿಟಿ ಎತ್ತಿ ಹಿಡಿದಿದೆ. ಅದಕ್ಕೆ BLAಗಳಿಗೂ ನಾನು ಹೇಳಲಿಕ್ಕೆ ಬಯಸ್ತೀನಿ, ನೀವು ಭಾಳ ಏನಂತಾರೆ ಅದಕ್ಕೆ, ನಿಮ್ಮದು ಕೆಲಸ ಏನದ ಅದು ಸರ್ಕಾರಿ ಹೈರಾರ್ಕಿಯಲ್ಲಿ ನೋಡಿದರೆ ಯಾರು ದೊಡ್ಡವರು ಯಾರು ಸಣ್ಣವರು ಅಂತ ಹೇಳಿದ್ರೆ ಭಾಳ ಸಣ್ಣ ಕೆಲಸ. ಸರ್ಕಾರಿ ಹೈರಾರ್ಕಿಯಲ್ಲಿ DC ಮತ್ತು ಇವ್ರು ಕಂಪೇರ್ ಮಾಡಿದರೆ ಅಲ್ಲಿ BLAಗಳು ಯಾರು ಇರ್ತಾರೆ, ಅಲ್ಲಿ ಅಂಗನವಾಡಿ ಇವ್ರು ಇರ್ತಾರೆ, ಅಥವಾ ಆಶಾ ಅವ್ರು ಇರ್ತಾರೆ, ಇವ್ರು ಇರ್ತಾರೆ. ನೀವು ಇದ್ರೋಗ ಸಿಕ್ಕಾಕೋಬೇಡ್ರಿ, ನೀವು ಮನೆಗೂ ನಿಮ್ಗೆ ಎಷ್ಟು ಆಗ್ತದೆ ಅಷ್ಟೇ ಮಾಡಿರಿ. ನಾವೇ ಅಕಸ್ಮಾತ್ ಕಮ್ಮಿ ಆದರೆ ಜಾಸ್ತಿ ಟೈಮ್ ಕೊಟ್ಟರು ಕೊಡ್ಬೋದು ಚುನಾವಣಾ ಆಯೋಗ. ಆದರೆ ದಯಮಾಡಿ ಇದನ್ನು ಮಾಡಬೇಡ್ರಿ ಅಂತ ವಿನಂತಿ ಮಾಡ್ತೀನಿ. ಉಳಿದ ವಿಷಯ ಮೇಯರ್ ಎಲೆಕ್ಷನ್ ಮುಗಿದು ಮಾತಾಡ್ತೀನಿ.